ಶೈಕ್ಷಣಿಕವಾಗಿ ತೀರಾ ಹಿಂದುಳಿದ ಕಲ್ಯಾಣ ಕರ್ನಾಟಕದ ಸದ್ಯದ ಪರಿಸ್ಥಿತಿ ಇದು. ಕಲ್ಯಾಣ ಕರ್ನಾಟಕವು ಶೈಕ್ಷಣಿಕವಾಗಿ ಮುಂದೆ ಬರಬೇಕು. ಈ ಭಾಗದ ಜನಗಳು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಅಭಿವೃದ್ಧಿಯಾಗುವ ಉದ್ದೇಶದಿಂದ ವರ್ಷವಾರು ಸರ್ಕಾರ ನೂರಾರು ಕೋಟಿ ಅನುದಾನ ಖರ್ಚು ಮಾಡಲಾಗುತ್ತಿದೆ. ಆದರೆ KKRDBಗೆ ಮೀಸಲಿರಿಸುವ ಅನುದಾನ ಸಮರ್ಪಕವಾಗಿ ಬಳಕೆ ಆಗ್ತಾ ಇದೆಯಾ ಎನ್ನುವಂತಹ ಅನುಮಾನ ನಮ್ಮನ್ನು ಕಾಡುತ್ತದೆ. ಒಂದು ವೇಳೆ ಸಮರ್ಪಕವಾಗಿ ಬಳಕೆಯಾದರೆ ಕಲ್ಯಾಣ ಕರ್ನಾಟಕ ಭಾಗದ ಅದೆಷ್ಟೋ ಶಿಥಿಲಾವಸ್ಥೆಯ ಶಾಲೆಗಳು ಮತ್ತು ದುರಸ್ತಿಯಾಗದ ಶಾಲೆಗಳು ಹಾಗೂ ಸೌಕರ್ಯವಂಚಿತ ಕಾಲೇಜುಗಳು ಇನ್ನು ನಮ್ಮ ಮುಂದೆ ಜೀವಂತ ಸಾಕ್ಷಿಯಾಗಿ ಎಚ್ಚರಿಸ್ತಾ ಇವೆ. ಇದು ಕಲ್ಯಾಣ ಕರ್ನಾಟಕ ಭಾಗದ ಅನುದಾನ ಬಳಕೆಯ ಅಸಮರ್ಪಕತೆಗೆ ಜೀವಂತ ಸಾಕ್ಷಿಯಾಗಿದೆ. ಇನ್ನು ಮಳೆ ಬಂದರೆ ಸಾಕು, ಈ ಭಾಗದ ಶಾಲೆಗಳು ನೀರಿನಲ್ಲಿ ಮುಳುಗುವಂತಹ ಸ್ಥಿತಿ ತಲುಪಿವೆ. ಆದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಲ್ಲ. ಜನಪ್ರತಿನಿಧಿಗಳಂತೂ ಗಮನ ಹರಿಸೋದೇ ಇಲ್ಲ. ಇದೇ ನೋಡಿ ಕಲ್ಯಾಣ ಕರ್ನಾಟಕ. ಕಾರಟಗಿ ತಾಲೂಕಿನ ಬಸವಣ್ಣ ಕ್ಯಾಂಪಿನ ಶಾಲೆಯ ಪರಿಸ್ಥಿತಿ ಇದು. ಮಳೆ ಬಂದರೆ ಸಾಕು, ಶಾಲಾ ಆವರಣ ಸಂಪೂರ್ಣವಾಗಿ ನೀರಿನಿಂದ ತುಂಬುತ್ತದೆ. ಶಾಲಾ ಆವರಣ ಮಳೆ ನೀರಿನಿಂದ ಕೆರೆಯಂತಾಗುತ್ತದೆ. ಬಂದ್ರೆ ನಾವು ಶಾಲೆಗೆ ಹೆಂಗ್ ಬರ್ಬೇಕು? ನಾವು ನೀರು ಮುಳುಗೋಗಿದ್ರೆ ನಾವು ಶಾಲೆಗೆ ಮಳೆ ಬಂದಾಗ ಹಿಂಗೆ ತುಂಬುತ್ತೇನು ಶಾಲೆ? ಪ್ರತಿ ಸಾರಿ ಹಿಂಗೆ ತುಂಬುತ್ರಿ ಮಳೆ. ಮಳೆ ಬಂದ್ರೆ ಶಾಲೆ ಎಲ್ಲ ಮುಳುಗೋಗುತ್ತೆ ಸರ್. ನೀರು ಹೋಗಕ್ಕಾಗಲ್ಲ. ನಾವ್ ಹೆಂಗ್ ಬರ್ಬೇಕು ಶಾಲೆಗೆ? ನೀರು ಹೋಗಲ್ಲ ಹೊರಗ ಹೋಗಲ್ಲ. ಮಳೆ ಬಂದ್ರಿ ಶಾಲೆ ಮುಳುಗೋಗತ್ರಿ. ಇಲ್ಲಿ ಬರಕ್ಕಾಗಲ್ರಿ. ಇಲ್ಲಿ ತೊಳ್ಕೊಂಡು ಹೋದ್ರೆ ಸ್ಕಿನ್ ಇನ್ಫೆಕ್ಷನ್ ಆಗುತ್ತೆ. ಅದು ಹೆಂಗೈತೆ ನೋಡ್ರಿ ಇಲ್ಲಿ. ಮತ್ತೆ ನೀರು ಇದು ಮಣ್ಕಲ್ ಮಠ ನಿಂತವ. ಯಾವ ಮಾಸ್ಟರ್ ಅದನ್ನ ಕಡೆಕ್ ನೀರು ಹೋಗಂಗೆ ಮಾಡಿಲ್ಲ. ಮಕ್ಕಳು ಹೆಂಗೆ ಶಾಲೆ ಓದ್ತಾರೆ ಸಣ್ಣರು ದೊಡ್ಡರು? ಮಳೆ ಬಂದಂಗೆಲ್ಲ ಹಿಂಗೆ ಮಳೆ ಬಂದಂಗೆಲ್ಲ ಹಿಂಗೆ ಇರ್ತಾವ ನೀರು. ಹುಡ್ರಿ ಎತ್ತಾಗ ಹೋಗ್ಬೇಕು, ಎತ್ತಾಗ ಬರ್ಬೇಕು, ಅಡ್ಡಾಡಕ್ತಾರ ಇಲ್ದಂಗೆ ಐತ್ರಿ. ಇದು ಮಣ್ಕಲ್ ಮಠ ನಿಂತಾವ ನೀರು ಶಾಲ್ಯಾಗ. ಯಾವ ಮಾಸ್ಟರ್ ಬಂದ್ರೂ ನೀರು ಹೋಗಂಗೆ ಮಾಡೋಡ್ರಿ.